ಹೊಂಟಾಳ. ಹೇಳಲೇ ಬೇಡ ನೋಡು. ಹೇಳಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಆಮೇಲೆ ನಿನಗೆ ಗೊತ್ತಿದ್ದು ಹೇಳಿಲ್ಲ ಅಂತ ಆಕ್ಸಿಟ್ಟಾದ್ರೆ ಯಾಕೆ ಬೇಕು ಹೇಳ್ಬಿಡ್ತೀನಿ ತಡಿ. ಚೆನ್ನವಕ್ಕ, ಅಯ್ಯ ಬಾರ, ಏನು ಹಂಗೆ ಹೊಂಟಿ ನಮ್ಮ ಮನೆ ಮುಂದೆ ಆಸಿ ಇಲ್ಲ ನಿಂತಿನವ ಹಂಗೆ ನೋಡ್ಲಾರ್ದಂಗೆ ಹಂಗೆ ಹೊಂಟಿದ್ದಿ. ಅಯ್ಯ ಇಲ್ಲ ಪ್ರೇಮಿ, ಅವಸರದಾಗ ಹೊಂಟಿದ್ನಲ್ಲ, ಕರೆಂಟ್ ಒಂದು ಅಯ್ಯವ ದಾಳಿ ಹೊಡ್ಕೊಂಡು ಹೋಗ್ಲಿ ಮುಂಜಾನೆ ನಿಂತ್ರ ತೆಗ್ದಿದ್ರೆ ಈಗ ಒಟ್ಟು ಬಂತಲ್ಲ. ಅದಕ್ಕೆ ಗಿರಣಿ ಈಗ ಇದು ಸಾಲ್ಕ ಹಚ್ಚಿಬಿಟ್ಟಿರ್ತಾರ, ಪುಟ್ಟಿನ ಇಟ್ಬಿಟ್ಟಿರ್ತಾರಲ್ಲ. ನಾನು ಮುಂಜಾನೆ ಇಟ್ಟು ಬಂದಿದ್ನಿ, ಮತ್ತೆ ಸರಿಸಿ ಇಟ್ಬಿಟ್ಟವ ಏನೇ ಕರೆಂಟ್ ಬಂತಲ್ಲ, ಬಿಡ ನೋಟ್ ಹಾಕಿಸ್ಕೊಂಬಂದ್ರ ಅಂತೇಳಿ. ಇವಾಗ 3 ದಿವಸ ರೊಟ್ಟಿನ ತಿಂದಿಲ್ಲ, ರೊಟ್ಟಿ ತಿನ್ನಿಲ್ಲ ಅನ್ನೋ ನಮ್ಗೆ ಬರ್ಕೆಟ್ಟಂಗಾಗೈತಿ. ಈ 2 ದಿವಸ ಅವ್ರ ಮನೆಗೆ ಇಸ್ಕೊಂಬಂದ್ ಮಾಡೀನಿ, ಎಷ್ಟು ಸತಿ ಇಟ್ಕೋಬೇಕು. ಅದಕ್ಕೆ ಮೊದಲು ಹಾಕಿಸ್ಕೊಂಬಂದ್ರ ಅಂತ ಹೊಂಟಿದ್ ನೋಡುವ. ಅದಕ್ಕೆ ನೋಡ್ಲಿಲ್ವಾ ಏನು ತಪ್ಪಿಕೋಬೇಡ ಮತ್ತೆ. ಹೌದಾ, ಅದಕ್ಕೆ ನಮ್ಮ ಚೆನ್ನವಕ್ಕ ನಮ್ಮನ್ನು ನೋಡ್ಲಾರ್ದಂಗೆ ಹಂಗೆ ಹೋಗ್ಕಳ ಅಂತೇಳಿ ಎದಕ್ಕೆ ಕರೆದಿಲ್ಲ. ಅದು ಅದು ಹೇಳ್ಬೇಕ ಬೇಡ ಅಂತ ಬಾಯಾಗ ತುದಿಗೆ ಮಾತು ಬರಾಕತ್ತೈತಿ, ಅಂದ್ರೂ ಬೀಗ ಹಾಕೊಳಕತ್ತೀನಿ. ಅಂಥದ್ದೇನೈತಿ? ಅಲ್ಲ ನನ್ನ ಮುಂದೆ ಹೇಳಕ್ಕೇನೆ, ಹೇಳಿ ಏನಾತ ಚೆನ್ನವಕ್ಕ. ಅಲ್ಲ ನಾನು ಕರೆ ಹೇಳಿದ್ರು ನಂಬ್ತಿದ್ದೆ, ಸುಳ್ಳು ಹೇಳಿದ್ರು ನಂಬ್ತೀವ. ಆದ್ರೆ ನಾನು ಕರೆನೇ ಹೇಳಕತ್ತೀನಿ. ಮತ್ತು ಅದೇನಂದ್ರೆ ನಿನ್ನ ಮಗ ಕಾಲೇಜ್ ಹೋಗತ್ತಿಲ್ಲ, ಆತನ ಮ್ಯಾಗ ಒಂದು ಕಣ್ಣಿಟ್ಟಿಲ್ಲ ಅಂದ್ರೆ ಏನ್ಲೇ ಪ್ರೇಮಿ ನೀ ಮಾತಾಡೋದು? ಏನು ಸೀದಾ ಹೇಳಿ ಹಂಗೆ ಮಾಡ್ತಿ? ಏನಿಲ್ಲ, ಅದೇ ನಿನ್ನ ಮಗ ಮೊನ್ನೆ ನಾನು ಹೊಂಟಿದ್ದೆವ ಅವತ್ತು ಊರಿಗೆ ಬಸ್ನಾಗ ಹತ್ತಿದ್ದೆ. ತವ್ರ ಮನೆಯಾಗ ಒಟ್ಟು ಬಾ ಅಂತ ಹೇಳಿದ್ರೆ ನಮ್ಮಪ್ಪ ಒಟ್ಟು ಆರಾಮಿದ್ದಿಲ್ಲ, ಅದಕ್ಕೆ ಹೋಗಿದ್ನಿ. ಅವಾಗ ಕಾಲೇಜಿಗೆ ಮುಂಜಾನೆಗೆ ಎಲ್ಲರೂ ಹೋಗ್ತಾರಲ್ಲ, ಅವಾಗ ನಿನ್ನ ಮಗನೂ ಹತ್ತಿದ್ನವ. ನಾನು ಚೆನ್ನವಕ್ಕನ ಮಗ ಅಲ್ಲ ಆಯ್ತಾ ಅಂತ ಗೊತ್ತಿಲ್ಲ, ನೋಡ್ದಲ್ಲ ದಿನ ಬೆಳಗ್ಗೆ ಒಂದೇ ಒಟ್ಟಾರ ಇಲ್ಲ ಅಲ್ಲ ಒಂದೇ ಓಣ್ಯಾಗ ಅಡ್ಡಾಡೋದ ಮದ್ರಿಗೆಲ್ಲ ಮಾತಸನ ಅಂದ್ಕೊಂಡೆ. ಅಡತಿಗೆ ಮುಂದೆ ಹಂಗೆ ದಬ್ಬೆ ಆಡ್ಕೊಂತ ಹೋದ್ ನಾವು ಹದ್ಲೇಟ್ ಬಸ್ ಇಷ್ಟು ಅವಸರ ಲಿಂಗ ದಬ್ಬಾಡ್ಕೊಂತ ಹೋಗೋದಲ್ಲ ಅನ್ನೋದ್ರಾಗ ರೇಣು ಒಂದು ಮಗಳು, ಅದೇ ರೇಣು ಒಂದು ಮಗಳು ಗೊತ್ತಲ್ಲ, ಆಕಿನು ಅದ ಕಾಲೇಜು ಅದ ಬಸ್ನಾಗ ಹೋಗ್ಕೊಳ್ಳಲ್ಲ. ಹೌದು ಗೊತ್ತು ಬಿಡು, ಹೇಳ ಏನಾಯ್ತು ಹೇಳ. ನೀ ಹೇಳ ನೋಡ್ರೆ ಬಡ ಬಡದ್ರ ಹೇಳಿ ಮುಗಿಸಲ್ಲವ, ಇಟಿ ಹೇಳ್ತಿದ್ದಿ. ನಮಗೆ ಒಂದೊಂದು ಟೆನ್ಷನ್ ತಡ್ಕೊಳಕ್ಕೆ ಹಂಗಿಲ್ಲ. ಹೇಳಿ ಏನಾಯ್ತು? ಅದೇ ಹುಡುಗಿಯಿಂದ ಹೊಲ್ಕಿಸ್ಕೊಂತ ಹೋಗಿ ಮಾತಾಡೋದು ನಿಂದ್ರದು ಮಾಡಕತ್ ನಾವ. ಆಮೇಲೆ ಕಾಲೇಜ್ ಬಂತು. ಕಾಲೇಜ್ ಬಂದ ಮೇಲೆ ಎಲ್ಲರೂ ಹುಡುಗರಿಗೆ ತಿಳಿದಿಲ್ಲ ಕೆಳವರೆಗೂ. ಆ ಕೆಳಗೆ ಆಕೆ ಹಿಂದೆ ಹೇಳಕತ್ ನಾವ. ನನಗೆ ಯಾಕೆ ಹುಡುಗಿ ಹಿಂದೆ ಅಡ್ಡಾಕತ್ತಾನ ಅನ್ಸುತ್ತೆ. ಒಟ್ಟು ನೋಡ್ತಿರು, ಯಾಕಂದ್ರೆ ಆ ಹುಡುಗಿ ಬೀಸಿಲ್ಲ. ಅಲ್ಲ ಮತ್ತೆ ನಿನಗೆ ಹೇಳ್ಬಾರ್ದು ಗೊತ್ತಿಲ್ಲ. ಅಲ್ಲ ಒಂದು ಹುಡುಗಿ ಜೀವನ ಹಾಳಾಗಂಗೆ ಅನ್ಕೋಬೇಡ, ಒಂದು ಹುಡುಗನ ಜೀವನ ಹಾಳಾಗತ್ತಲ್ವ. ಅದಕ್ಕೆ ಹೇಳಿದೆ ನೋಡು ನಿನ್ನ ಮಗ ಮತ್ತು ಅದೇನ ಪ್ರೀತಿ ಗೀತಿ ಅಂತಂದು ಮಾಡಿಕಿಡ ನಾನು ನೋಡ. ಮತ್ತೆ ಏನು ಆಕೆ ಹಿಂದಿಂದ ಅಲ್ಲ ಕಾಲೇಜ್ ಅಂದ್ಮೇಲೆ ಗೆಳೆಯರ ಆಗೋದು ಹಿಂದಿಂದ ಅದು ಪ್ರೀತಿ ಆಗತ್ತಾನೆ. ಹೇಳ ಹಂಗೇನು ಇರಕ್ಕಿಲ್ಲ. ಅಲ್ಲ ಹಂಗೇನು ಇರಲಿಲ್ಲ ಅಂದ್ರೆ ಚಲೋನ. ಮತ್ತೆ ಯಾವುದಕ್ಕೂ ಒಂದ್ಸಲ ವಿಚಾರ ಮಾಡು. ಯಾಕಂದ್ರೆ ಇವತ್ತಿನ ಕಾಲ್ಮಾನ್ ಹುಡುಗರು ಶೋಕಿಗೆ ಮಳ್ಳಾಗ್ತಾರೆ, ಗುಣಕ್ಕಂತೂ ಇದಾಗಲ್ಲ. ನೋಡ್ಬಾ ಮತ್ತೆ ಯಾಕೆ ಹೌದಿಲ್ಲ. ನೋಡು ಒಂದೇ ಒಟ್ಟಾಗದಾಗ ಮಗ ಕೆಡ್ಸ್ಕೊಳ್ಳೋದು ಆಗ್ಬಾರ್ದು ನೋಡು. ಮತ್ತೆ ಅದಕ್ಕೆ ನೀ ಹೇಳೋದು ಕರೆ ಐತೆ ಬಿಡು. ಆಯ್ತು ಬರ್ರಿ, ಇವತ್ತು ಕಾಲೇಜ್ ಅಂತ ಬರಲಿ ಕೇಳ್ತೀನಂತೆ. ಹೋಗಿನ್ಲಿ ಮತ್ತೆ ಈ ಕರೆಂಟ್ಗೆ ಮತ್ತೆ ಓದೋದು ಮತ್ತೆ ಜೋಳದ ಇಟ್ಟಿಲ್ಲಂಗೆ ಆಗುತ್ತೆ. ಬರ್ಲಾ? ಈಗ ಸಮಾಧಾನ ಆಯ್ತು. ಹೊಟ್ಟೆ ಗೆಟ್ಟತ್ತಂತ ಇಟ್ಕೊಳಕಾಗತ್ತೆ ಹೌದಿಲ್ಲ. ಹೇಳಿದ್ನಂದ್ರೆ ತಣ್ಣಗತ್ತು. ಬರೀ ಬಂದೆ ಇಟ್ಟತ್ತು ಎಲ್ಲಿ ಹೋಗಿದ್ದಲ್ಲಿ ಅವನ ತಲೆ ಏನು ಉಸಾಕತ್ಬಿಡ್ತು. ಪ್ರಾಣ ಚಾ ಮಾಡ್ಕೊಡ್ದ ಎಷ್ಟೊತ್ತು ತರಿಕೆ ಆಕತ್ತೀನಿ. ಏನು ಹಂಗೆ ಗಣಗಣ ತಿರ್ಗಕ್ಕೆ ಹೋಗಿ ಹಂಗಿದ್ರು ಓಣ್ಯಾಗ. ಅಯ್ಯ ದೇವ್ರೆ, ಅಲ್ಲರಿ ನಾನು ಗಣಗಣ ತಿರ್ಗಕ್ಕೆ ಹೋಗ್ತೀನಿ. ಕೆಲಸ ಇದ್ರೆ ಹೋಗಿರ್ತೀನಿ, ಹಂಗ ಸುಮ್ಮನೆ ಹೋಗ್ತೀನಿ. ಅಲ್ಲ ಚಾ ಹೋಗಿಲ್ಲ, ಒಟ್ಟು ಗ್ಯಾಸ್ ಮ್ಯಾಗ ಪಟ್ ಅಂತ ಮಾಡ್ಕೊಂಡ್ರಾಗಲ್ಲ. ಏನ ಒಲಿ ಹಚ್ಬೇಕು ಅನ್ನಂಗಿಲ್ಲ ಏನಿಲ್ಲ. ಅಲ್ಲ ಮಾರೈತಿ, ಗ್ಯಾಸ್ ಹಚ್ಚಿದ್ರೆ ಗ್ಯಾಸ್ ಇದಾಗುತ್ತೆ ಅಂತ ಬೈತಿದಿ, ಒಲಿ ಹಚ್ಚಿದ್ರೆ ಅದು ಕಟ್ಟಿಗೆ ಹತ್ತವಲು ಏನಿಲ್ಲ. ನಾನು ಅವಾಗಿಂದ ಹಚ್ಚಕ್ ಮಾಡಾಕ್ತೀನಿ, ಮತ್ತೆ ಗ್ಯಾಸ್ ಹಚ್ಚಿದ್ರು ಬೈತಿ ಅಂತ ಸುಮ್ಮನೆ ಕುಂತಿದ್ ನೋಡಿರ ತನಕ. ಅಯ್ಯ ನೀವು ನೀರು ಕಾಯಿಸ್ಕೊತಿರಲ್ಲ ಮುಂಜಾನೆಗ, ಅದಕ್ಕೆ ಬೈತೀನಿ. ಒಲಿ ಹಚ್ಚಿ ನೀರು ಕಾಯಿಸ್ಬೇಕು, ರೊಟ್ಟಿ ಅನ್ನ ಬ್ಯಾಳಿ ಅಂತದ್ ಮಾಡ್ಬೇಕು. ಮತ್ತೆ ಎಲ್ಲದಕ್ಕೂ ಗ್ಯಾಸ್ ಅಂದ್ರೆ ನೀಡಾಗುತ್ತಾನ? ನಮ್ದೇನು ದೊಡ್ಡ ಕೊಠಡೀಶ್ವರ ಏನಿದ್ದಂತ ಮಂತಂದಾರ. ಗ್ಯಾಸ್ ಏನಾರ ಮಂದಿ ಬಂದ್ರೆ ಇಲ್ಲ ಚಾ ಪಾಕ ಇಂಥದ್ದೇನ ನಾನು ಆಪತ್ತಿಗಿರ್ಲಿ ಅಂತ ಅಷ್ಟ ನಾನು ಹೇಳೋದು. ಮುಂಜಾನೆ ನೀರು ನೀವು ದೊಡ್ಕೊಂಡ್ ಬೇಕಂತ ಗ್ಯಾಸ್ ಮೇಲೆ ಕಾಯಿಸ್ಬೇಕಂದ್ರೆ ಅದಕ್ಕೆ ಬೇಡ ಅಂತ ಬೈತಿರ್ತೀನಿ. ಒಟ್ಟು ಮಾಡ್ಕೋಬೇಕಿಲ್ಲ ಏನಕ್ಕಿತ್ತು ತಗ ಇವನವನ್ನ ಎಲ್ಲದೂ ನೀನ ಮಾತಾಡ್ತಿಲ್ಲ. ಹೇಳ್ಬಿಟ್ಟು ಊರು ಹಿಡ್ಬಿಟ್ಟು ಅಲ್ಲ ಹೆಂಗಂದ್ರೆ ಹಿಂಗಂತಿ ಹಿಂಗಂದ್ರೆ ಹಂಗಂತಿ ನೀನು ಕೊಟ್ಟೆ ಹೆಂಗೆ ಎಗಿಸ್ಬೇಕು ಜೀವನ ಅದ ತಿಳಿವಲ್ತಾಗೈತಿ. ಹೋಗ್ಬಿಡು ಒಟ್ಟು ಬೇಡ ಚಾ ಮಾಡ್ಕೊಡ್ದ. ಅಲ್ಲ ರೀ ಚಾ ಮಾಡ್ಕೊಡ್ತೀನಿ, ಏನು ಚಾನು ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ, ನೀವು ಎಲ್ಲೂ ಹೋಗಲ್ಲ. ತಡ್ರಿ ಮಾಡ್ಕೊಡ್ತೀನಿ, ಏನು ಪುರ್ಸತಿಲ್ಲ. ಇನ್ನ ಬಂದ್ಕೂಲೆ ಚಾ 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 ಅಂತ ಹಚ್ಬಿಟ್ರಲ್ಲ. ಅದಿರ್ಲಿ, ಹುಂಚಿಕಾಯಿ ನಿನ್ನೆ ತಂದಿದ್ರಲ್ಲ, ಇನ್ನ ಒಂದು 2 ಪುಟ್ಟಿ ತೊಗೊಂಡ್ಬಿಡ್ರಿ ಹುಂಚಿಕಾಯಿನ. 2 ಪುಟ್ಟಿ ಹುಂಚಿಕಾಯಿ ಏನು ಮಾರಕ್ ಹೋಗ್ತೀಯ? ಇಲ್ಲ ರೀ, ನಾನ್ಯಾಕೆ ಮಾರಕ್ ಹೋಗ್ಲಿ, ಹುಂಚಿ ಟಕ್ಕ ಹಾಕಕ್ಕ ತಂದಿನಲ್ಲ ನಿನ್ನೆ ಒಂದು ಜಲ್ಲಿ ಪುಟ್ಟಿ ಅಷ್ಟು ಹುಂಚಿಕಾಯಿ ನಿನಗ. ಅದು ಹುಂಚಿಟಕ್ಕ ಅಷ್ಟು ಸಾಲಂಗಿಲ್ಲನ? ಏನು ನೀನೇನು ಹುಂಚಿಟಕ್ಕ ಆದ್ರ ರೊಟ್ಟಿ ಪಲ್ಯದಂಗ ದಿನ ಅದನ್ನ ತಿಂತೀಯ ಹೆಂಗ? ಒಂದು ಮಾತಾಡಿದ್ರೆ 16 ಮಾತಾಡ್ತೀರಿ ನೀವಂತೂ. ನನಗಲ್ಲ ರೀ, ಜಯಕ್ಕ ಒಂಚೂರು ಲಕ್ಷ್ಮಕ್ಕ ಕೇಳಾರ, ಅವ್ರಿಗೂ ಹಿಂಗೆ ಹುಂಚಿಟಕ್ಕ ಹಾಕಕತ್ತೀನಿ ಅನ್ನಲ್ಲ. ಅದಕ್ಕೆ ನಮ್ಗೊಂದಿಟ್ಟು ಹುಂಚಿಕಾಯಿ ಕೊಡವ, ನಮ್ಮ ಹೊಲ್ದಾಗಿಲ್ಲ ಅಂತ ಕೇಳಾರ. ಅದಕ್ಕೆ ಒಂಚೂರು ಹುಂಚಿಕಾಯಿ ಬೇಕಿತ್ತು ತೊಗೊಂಬರ್ರಿ ಅಂತ ಹೇಳಿದ್ನಿ. ಅಯ್ಯ ಮೊದ್ಲೇ ಹೇಳ್ಬೇಕಿಲ್ಲಲ್ಲಿ. ನಿನ್ನೆ ಅವನು ಬಸ್ಯ ಗಿಡ ಹತ್ತಿದ್ದಲ್ಲ,
ಗಿಡ ಹತ್ತಿ ಅಷ್ಟು ಉದುರ್ಸಕತ್ತಿದ್ನಲ್ಲ ನನಗೆ ಎಷ್ಟು ಬೇಕು ಒಂದು ಪುಟ್ಟಿ ಬೇಕಲ್ಲ ಉಳ್ಕದು ಜಗ್ಗಿ ಬಿದ್ದಿದ್ದು ಬಿಡು ಅವನೇನಂದ ನಮ್ಮ ಮನೆಗೆ ಒಂದಿಷ್ಟು ಅವ್ರಿಗೆ ಯಾರಿಗೆ ಒಂದಿಷ್ಟು ಬೇಕಂದ ಆಮೇಲೆ ಹೊಸ ಗಿಡ ಅಲ್ಲ ಇನ್ನ ಅಷ್ಟು ಕಾಯಿ ಹಿಡ್ದಿಲ್ಲ ಅದು ನನ್ನ ಮನೆಗೆ ಆಗಷ್ಟಿದ್ದು ಇನ್ನೊಂದು ಪುಟ್ಟಿ ಅಷ್ಟು ಇದು ಬಿಡು ಅಷ್ಟೇ ಪಾಪ ಮತ್ತೆ ಮ್ಯಾಗ ಗಿಡ ಹತ್ತಿ ಇರ್ದಾನ ನಾನೇನು ರೊಕ್ಕ ಕೊಟ್ಟಿಲ್ಲ ಅಲ್ಲ ಮತ್ತೆ ನಮಗೆ ಬೇಕಾಗಿತ್ತು ಅಂತ ಹಚ್ಚಿದ್ನಲ್ಲ ರೊಕ್ಕ ಕೊಡ್ಬೇಕು ಮತ್ತೆ ಹಂಗೆ ನೋಡಿದ್ರೆ ಅಥವಾ ನೀನೇನು ರೊಕ್ಕ ಕೊಡೋದು ಬೇಡ ನಮ್ಮ ಮನೆಗೆ ಉಂಚಿಟಕ್ಕೆ ಹಾಕೋತೀವಿ ಉಂಚಿಕಾಯಿ ಕೊಟ್ಬಿಡೋಣ ಸಾಕು ಅಂದೆ ಹಂಗಿದ್ರೆ ಹೋಯಪ್ಪ ಅಂದೆ ಆ ಉಳಿದಿದ್ದು ಒಂದು ಪುಟ್ಟಿ ಆಗಿದ್ದು ಎರಡು ಪುಟ್ಟಿ ಗೊತ್ತಿಲ್ಲ ಪಾಪ ಇರ್ಬಿಡು ಅಂತ ಬಿಟ್ಟು ನಾನು ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಬಂದ್ಬಿಟ್ಟೆ ಅಯ್ಯೋ ದೇವ್ರೆ, ಅಲ್ಲ ರೀ, ಈ ಗಿಡದಾಗ ಒಂದ್ ಕಾಯಿನೇ ಇಲ್ಲ. ಇಲ್ಲ ಎಲ್ಲ ಜಳ ಜಳ ಆಗೈತೆ ಅಲ್ಲ ರೀ, ಒಂಚೂರು ಹುಂಚೆ ಹಣ್ಣು ಅದನ್ನ ಅದಕ್ಕೆ ಬಿಡಬೇಕಿಲ್ಲ. ವರ್ಷ ತನಕ ಹುಂಚೆ ಹಣ್ಣು ಕಿತ್ತು ಅಷ್ಟೇ ಜಳ ಜಳ ಮಾಡಿದ್ರಿ. ಹೊಸ ಇಂಥ ಗಿಡ ಈಗ ಅವು ಇನ್ನೂ ಅಷ್ಟೇನು ಇದಾಗಿದ್ದಿಲ್ಲಲ್ಲ ಆತೇನಂದ ಹೊಸದಿದ್ದಲ್ಲ ಅಷ್ಟೇನು ಇದು ಕಾಯಿ ಅಷ್ಟು ಗಿಡ ಬಲ್ತು ಬಂದಿಲ್ಲ ಮುಂದಿನ ಸ್ವಲ್ಪ ಚಲೋ ಬರ್ತಾವ ಹುಂಚೆಣ್ಣೆ ಬಿಡಿ ಅಂತ ಅನ್ನಲ್ಲ ಅದು ಕರೆ ಅನಿಸ್ತೆ ಅದಕ್ಕೆ ನಾನು ಹಂಗ ಬೇಡ ಬಿಡು ಅಂತ ಅಂದ್ಬಿಟ್ಟೆ. ಅಯ್ಯೋ ದೇವ್ರಿ, ಅಲ್ರಿ ನಾನು ನೋಡಿದ್ರೆ ನಮ್ಮ ಗಿಡದ ಐತಿ, ನಮ್ಮ ಗಿಡದಾಗ ಹುಂಚಿಕಾಯಿ ಅದಾವು ಹರ್ಕೊಂಬಂದು ಕೊಡ್ತೀನಿ ಅಂತ ಅಂದು ಲಕ್ಷ್ಮಕ್ಕಗೆ ಜಿಯಕ್ಕಗೆ ಹೇಳ್ಬಿಟ್ಟಿನ್ರಿ. ಈಗ ಹೆಂಗೆ ಮಾಡಲಿ ಅವ್ರಿಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇಲ್ಲ ಅಂದ ಕೂಡಲೇ ಅವ್ರಿಗೆ ನಾವು ಏನೇ ಹೇಳಿದ್ರು ನೋಡ್ಕೊಡ್ಲಾರ್ದ ವಿಜ್ಜಿ ಬೇಕಂತ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಕತ್ತವಳ ಅಂತಂದು ನನ್ನ ಮ್ಯಾಗ ತಪ್ಪು ತಿಳ್ಕೊಂತಾರ್ರಿ. ಅಯ್ಯ ದೇವ್ರೆ ಅಲ್ಲ ತಪ್ಪು ತಿಳ್ಕೊತಾರಂದ್ರೆ ನಿಲ್ಲಿಂದ ಎಲ್ಲಿಂದ ತಂದ್ಕೊಡ್ಬೇಕು ಏನು ನಾವೇ ನೀವು ಮಾರಾಟ ತೊಗೊಂಬಂದು ಅವ್ರಿಗೆ ಕೊಡಕ್ಕೆ ಖುಷಿಟ್ಟೆ ಸತ್ಯ ಹೇಳು ನಮ್ಗೆ ಬಿಟ್ರು ಬಿಡ್ಲಿ. ನಿಮ್ದೊಂದು ಕತೆ ಇದ್ದಾಗ ನಮ್ಗೆ ಗೆಳತನ ಹಾಳಾಗೋಗುತ್ತ. ಏನಾರು ಮಾಡ್ಕೊ ನನಗೆ ಚಾ ಮಾಡ್ಕೊಡ್ಬಾ ತಲೆ ಸಿರಿಯಾಕತೈತೆ ಇನ್ನೊಂಚೂರು ಮತ್ತೆ ಇನ್ನೊಂದು ತಲೆ ಬೇನೆ ಹಚ್ಚಿದ್ ನನಗೆ ಬಾ ಜಲ್ದಿ ಚಾ ಮಾಡ್ಕೊಡ್ಬಾ. ಏನು ಮಾಡಲಿ ಈಗ, ಏನು ಮಾಡಲಿ ಜಯಕ್ಕನ ಮುಂದೆ ಹೇಳಿ ಏನಾದರೂ ಇದಕ್ಕೆ ಪರಿಹಾರ ಹುಡುಕ್ತೀನಿ. ಜಯಕ್ಕನ ಕೂಟ ಮಾತಾಡ್ಬೇಕು. ಏನು ಮಕ್ಕೊಂಬಿಟ್ಲಾ? ಅಯ್ಯ ವಿಜ್ಜಿ, ನೀನ ಬಂದೇನೆ, ನಾನ ನಿಮ್ಮ ಮನೆ ಅಂತಲ್ಲಿ ಬರತ್ತಿದ್ ನೋಡು. ಅಯ್ಯ ಜಯಕ್ಕ, ನಾನು ನಿನ್ನ ನೆನೆಸ್ಕೊಂಡು ಏನು ಮಕ್ಕೊಂಡ್ಕೊಂಡ್ಲ ಏನ ಅಂತ ಅನ್ಕೊಳಕತ್ತಿದ್ದೆ, ನೀ ಬಂದು ನೋಡು. ಹೌದಾ? ಇಲ್ಲಲೇ ಅದೇ ಅರ್ಶಿನ ಕೊಂಬು ತಂದು ಕುಟ್ಟಿ ನೆನೆ ಹಾಕಿದ್ದೆ, ಮೆಂತೆನ ಹಾಕಿದ್ದೆ. ನೀರು ಹುಂಚಿಕಾಯಿ ಕೊಡ್ತಾನೆ ಕೊಡ್ಲಿಲ್ಲಲ್ಲ, ಅದಕ್ಕೆ ಹುಂಚಿಕಾಯಿ ಕೊಟ್ಟಿದ್ರೆ ನೀರನ್ನ ನೆನೆಟ್ರೆ ಮುಂಜಾನೆ ತೊಳ್ದಂಗೆ ಒಯ್ಯಕ್ಕೆ ಬರ್ತಿತ್ತು. ಮತ್ತೆ ಏನು ಹರಿಸಿದೆ ಏನಂತ ಕೇಳ್ಬೇಕಂತ ಬರತ್ತಿದ್ ನೋಡು. ಅಯ್ಯ ಜಯಕ್ಕ, ಒಂದು ಎಡವಟ್ಟು ಆಗ್ಬಿಟ್ಟೈತೆ. ಎಡವಟ್ಟು ಏನಾಗ್ಲಿ ಇವಾಗ ಏನಾಗೈತಂದ್ರೆ, ಅಯ್ಯ ದೇವ್ರಿ, ಅಲ್ಲಲ್ಲೇ ನಿನ್ನ ನಂಬ್ಕೊಂಡು ಅಂಗಡಿಯಾಗಿಂದ ಅರ್ಶಿನ ಕೊಂಬು ತೊಗೊಂಬಂದು ಕುಟ್ಟಿ ನೆನೆ ಹಾಕಿ ಮೆಂತೆ ಎಲ್ಲ ನೆನೆ ಹಾಕಿ ಎಲ್ಲ ಮಾಡೀನಿ. ಈಗ ಅದಿಷ್ಟು ದಂಡಾಗತ್ಲೆ ಹಂಗ ಲಕ್ಷ್ಮಕ್ಕನು ಹಾಕಿರ್ತಾಳ. ಅದ್ರಾಗ ಅವ್ರ ಅತ್ತಿ ಅವ್ರವ್ವ ನೀನು ಓಡ್ಸಾಣೆ ಬಿಡಿತಾರಲ್ಲ ಅವರು, ಏನಾರ ಮಾಡ್ಲಿ ಇದಕ್ಕೆ. ಹೂನ ಜಯಕ್ಕ, ನನಗದ ಹೊಟ್ಟೆ ಬೇನೆ ಆಗೈತಿ, ಏನು ಮಾಡ್ಲಂತ ತಿಳಿಯವಲ್ತ. ಹಂಗಂದ್ರೆ ಹಿಂಗ ಏನಾರ ಮಾಡು ಮತ್ತ. ಒಂದು ಕೆಲಸ ಮಾಡೋಣ, ಮೂಲಿ ಮನೆ ಪಂಕಜಿ ಹೊಲ್ದಾಗ ದೊಡ್ಡದೊಂದು ಹುಂಚಿ ಮರನೇ ಐತಿ. ಯಾಕೆ ಅವ್ರು ಹೊಲ್ದಾಗ ಒಂದಿಷ್ಟು 2 ಪುಟ್ಟಿ ಇಷ್ಟು ಬಡ್ಕೊಂಡು ತೊಗೊಂಬಂದ್ರೆ ಯಾರು ಗೊತ್ತಾಗತ್ತೆ? ದೊಡ್ಡ ಮರದಾಗ 1-2 ಪುಟ್ಟಿ ಏನು ಅವ್ರಿಗೇನು ಗೊತ್ತಾಗತ್ತೆ? ತೊಗೊಂಬಂದ್ಬಿಡ ನಾನು. ಹಾಂ ಹೌದು ನೋಡ್ಲಿ, ಮಠ ಮಧ್ಯಾಹ್ನ ಯಾರು ಇರಂಗಿಲ್ಲ, ಸುಮ್ಮನೆ ಹೋಗಿ ತೊಗೊಂಬಂದ್ಬಿಡ ಅಂತ ಸುಮ್ಮನೆ ಹುಂಚಿಕಾಯಿನ ಹಾಕೋವು ಚಲೋ ತೊಗೊಂಡ ಬಂದ್ಬಿಡೋಣ ಅಂತ. ಹಾಂ ಅಷ್ಟೇ ಮಾಡೋಣ. ನಾಳೆ ಹೆಂಗಿದ್ರೆ ಜಲ್ದಿ ಹೋಗೋದು ಬೇಡ, ಅದಕ್ಕೂ ಮುಂಚೆಕ ಅಲ್ಲಿ ಹೋಗಿ ಹರ್ಕೊಂಡು ಅಲ್ಲಿ ಹೋಗೋಣ ಅಂತ ಲಕ್ಷ್ಮಕ್ಕನ ಮನೆಗೆ. ಜಯಕ್ಕ, ಅಲ್ಲಿ ಬರಕತ್ತಿದ್ರು ರೇಣವನ್ ಮಗಳಲ್ಲ? ಹೌದು, ರೇಣವನ್ ಮಗಳಲ್ಲ ಏಕೆ? ಅಲ್ಲ ಜಯಕ್ಕ, ಈಗ ಹೊತ್ತು ಈಟಾಗಿರ್ಬೋದು. ಈಗ ನಾವು ಮುಂದೆ 10 ಗಂಟೆಗಿತ್ತು, ಉಂಡು ಬಾಂಡೆ ಪಂಡೆ ಎಲ್ಲ ತಿಕ್ಕಿ ಹೊರ ಬಂದೆ. ಈಗ 10:30 11 ಬಂದೆ ತಿನ್ಬಿಡ್ಲಿ. ಅಲ್ಲ ಇಷ್ಟೊತ್ತನೇ ಮನೆಗೆ ಬರಕತ್ತಾಳ ಏಕೆ? ಹೌದು, ಕಡೆ ಬಸ್ಸಿಗೆ ಬಂದಾಳೆ ಏಕೆ? ಅಲ್ಲ ರೇಣವ್ ಹಾಕಿಕೊಂಡು ಹೆಂಗೆ ಸುಮ್ಬಿಟ್ಟಿದ್ದಾರಂತ ನಿಕ್ಕಿನಿಷ್ಟ. ಅಲ್ಲ ಯಾರ ಹೊತ್ತು ಗೊತ್ತೈತಿಲ್ಲ, ಇಷ್ಟೊತ್ತಿನ ಮ್ಯಾಗ ಮನೆ ಬರ್ತಾವಂದ್ರೆ ಹೆಂಗ? ಅಲ್ಲ ಏನಪ್ಪ ಇದು? ಅಲ್ಲೋಡ ಅಕ್ಕಿ ನಡಿ, ಯಾಕೆ ಒಂದೊಮ್ಮೆ ತೊಡಾಡತ್ತಿಲ್ಲ? ಹೌದು ಹೌದಲ್ಲೇ, ಅಲ್ಲ ರೋಡಿನ ತುಂಬ ಹಿಂಗೆ ಕಾವು ಅಡ್ಡಾಡ್ದಂಗೆ ಬರಕತ್ತಾಳಿಕ್ಕಿ. ಏನಾಗಿತ್ತಿಕ್ಕಿಗೆ? ಅಯ್ಯ ಜಯಕ್ಕ, ಕುಡ್ದಿದ್ದಾಳೇನ ಈಕಿ? ಹೌದೌದು, ಕುಡ್ದಿದ್ದಂಗೆ ನಾಳೆ ಏಕೆ? ಅಯ್ಯೋ ದೇವ್ರೆ, ಇದೇನೇ ನಮ್ಮ ಓಣಿಗೆ ಯಾರು ಹಿಂಗಿದ್ದಿಲ್ಲ, ಎಲ್ಲರೂ ಸಬಸ್ತ್ರ ಇದ್ರು. ಇದ್ಯಾದ ಎಂಥದೊಂದು ಜೋಡಾತಲ್ಲ ನಮ್ಮ ಓಣಿಗೆ. ಹೌದು ನೋಡ್ಲಿ, ಮೊದಲು ಹಿಂಗಿದ್ದಿಲ್ಲ ಈ ಹುಡುಗಿ, ಈಗೇನ ಈ ನಮ್ಗೆ ಕೆಟ್ಟಿತ್ತು. ಯಾಕೆ ಆ ಕಡೆ ಹೋದಿ? ತಡಿ ಅಜಯಕ್ಕ, ಒಂದು ನಮ್ಮ ವೀಕ್ಷಕರಿಗೆ ಒಂದೇನ ಹೇಳ್ಬೇಕಿತ್ತು, ಎಲ್ಲ ತಪ್ಪು ತಿಳ್ಕೊಂಡ್ರೆ ಒಂಚೂರು ತಡಿ. ನಮಸ್ಕಾರ ರೀ ಎಲ್ಲರಿಗೂ. ನಾನು ಇದ್ರೊಳಗೆ ಒಂದು ಚಾನಲ್ನಾಗ 2 ಸ್ಟೋರಿ ಮಾಡಿ ಹಾಕಕತ್ತೇನ್ರಿ. ಒಂದು CID ರಾಣಿ ಅಂತಂದ್ರಿ, ಇದು ಒಂದು ನಮ್ಮ ವಟಾರದ ಗೆಳತಿಯರ ಅಂತಂದು ಇದನ್ನೊಂದು ಹಾಕಕತ್ತೀನಿ.
ಎರಡು ಇದೇ ಒಂದೇ ಚಾನಲ್ ಹಾಕತ್ತೀನಿ. ಹಾಗಾಗಿ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಇದು ಸಿ ಐ ಡಿ ಏನು ಅಂತ ಕೇಳತ್ತೀರಿ. ಇಲ್ರಿ, ಸಿ ಐ ಡಿದು ಒಂದು ಚಾನಲ್ ಇದ್ದ ಅದೊಂದು ಸ್ಟೋರಿ ಬೇರೆ, ಇದು ಒಂದು ಸ್ಟೋರಿ ಬೇರೆ. ಅಲ್ಲಿ ಎರಡು ಸ್ಟೋರಿ ಇದೇ ಒಂದೇ ಚಾನಲ್ ಹಾಕತ್ತೀನಿ ರೀ. ನೋಡ್ರಿ, ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ.